ಯಾವುದೇ ಕೆಲಸಕ್ಕೆ ಎಷ್ಟು ಸಂಖ್ಯೆ ಇದೆ ಅನ್ನೋದು ಬಹಳ ಮುಖ್ಯ ಅಲ್ಲ, ಯಾವ ರೀತಿಯ ಜನ ಇದ್ದಾರೆ ಅನ್ನುವಂಥದ್ದು ಮುಖ್ಯ ಇದೆ. ಹಾಗಾಗಿ ಬ್ರಾಹ್ಮಣರಾಗಿರುವ ನಮಗೆ ನಮ್ಮ ಕಾರ್ಯವನ್ನು ಹೇಗೆ ಯಶಸ್ವಿ ಮಾಡಬೇಕು ಅನ್ನುವಂಥದ್ದು ಇದರ ಹಿಂದೆ ಇರುವಂಥ ಉದ್ದೇಶ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಂಸ್ಕಾರ, ಸಂಘಟನೆ, ಶಿಕ್ಷಣ, ಈ ರೀತಿ ವಿಚಾರಗಳನ್ನು ಇಟ್ಕೊಂಡು ಬ್ರಾಹ್ಮಣರು ಕೆಲಸ ಮಾಡಬೇಕು ಅಂತೇಳಿ ಈ ಒಂದು ಪ್ರಶ್ನೆಯನ್ನು ಅವರಿಗೆ ಕೇಳಿದರು. ಮನುಸ್ಮೃತಿ ಬಗ್ಗೆ ಇಷ್ಟೊಂದು ದೊಡ್ಡ ಪ್ರಮಾಣದ ಅಪಪ್ರಚಾರ ಆದಾಗ ಒಬ್ಬ ಪತ್ರಕರ್ತನಾಗಿ ನಾನು ಅದಕ್ಕೆ ಹೇಗೆ ಉತ್ತರವನ್ನು ಕೊಡಬಲ್ಲೆ ಅಂತ ನಾನು ಯೋಚನೆ ಮಾಡಬಹುದಾ? ಬ್ರಾಹ್ಮಣರ ಜನಿವಾರವನ್ನು ತೆಗೆದು CET ಪರೀಕ್ಷೆ ಬರೀರಿ, ನೀಟ್ ಪರೀಕ್ಷೆ ಬರೀರಿ ಅಂತ ಸರ್ಕಾರ ಹೇಳಿದಾಗ ಎಷ್ಟು ಜನ ಬ್ರಾಹ್ಮಣ ಪತ್ರಕರ್ತರು ಇದನ್ನು ವಿರೋಧ ಮಾಡಿದ್ದೀವಿ, ಲೇಖನವನ್ನು ಬರೆದಿದ್ದೀವಿ, ಪ್ರೊಟೆಸ್ಟ್ ಮಾಡಿದ್ದೀವಿ. ನಾವು ಇದರ ಬಗ್ಗೆ ಯೋಚನೆಯನ್ನ ಮಾಡಬೇಕು. ಬ್ರಾಹ್ಮಣ ಅಂತ ಹೇಳಿದ್ರೆ ಕೇವಲ ಯಾವುದೋ ಒಂದಷ್ಟು ನನಗೆ ಬೇಕಾಗಿರುವಂತಹ ಅಂಶಗಳನ್ನು ಪಡ್ಕೊಂಡು ಹೋಗುವಂಥದ್ದು ಬ್ರಾಹ್ಮಣ ಅಲ್ಲ. ಬ್ರಾಹ್ಮಣ ಒಬ್ಬ ಭಿಕ್ಷುಕ ಅಲ್ಲ. ಬ್ರಾಹ್ಮಣ ಇಡೀ ಸಮಾಜವನ್ನು ಪರಿವರ್ತನೆ ಮಾಡುವ ಶಕ್ತಿ ಇರುವ ಸಾಮರ್ಥ್ಯ ಇರುವ ಯಾರಾದರೂ ವ್ಯಕ್ತಿ ಇದ್ರೆ ಅದು ಬ್ರಾಹ್ಮಣ ಮಾತ್ರ. ಅದಕ್ಕೋಸ್ಕರ ನಾವು ಇತಿಹಾಸವನ್ನ ನಮ್ಮ ಮಕ್ಕಳಿಗೆ ತಿಳಿಸಬೇಕು. ನಮ್ಮ ಮಕ್ಕಳಿಗೆ ನಮ್ಮ ಶ್ರೇಷ್ಠತೆಯ ಬಗ್ಗೆ ತಿಳಿಸುವಂತ ಕೆಲಸವನ್ನು ನಾವು ಮಾಡ್ತೀವ. ನಮ್ಮಲ್ಲಿರುವಂತಹ ಅನೇಕ ಶ್ರೇಷ್ಠರು ಈ ದೇಶದಲ್ಲಿ ಪರಿವರ್ತನೆಯನ್ನು ತಂದರು. ಬ್ರಾಹ್ಮಣ ಅಂದ್ರೆ ಕೀಳು ಅಂತ ನಾವೇ ನಮ್ಮ ಮಕ್ಕಳಿಗೆ ಹೇಳಬೇಕು. ನಾವು ನಮ್ಮ ದೇಶದ ಫ್ರಮ್ ದ ಪಾಸ್ಟ್ ಥ್ರೂ ದ ಪ್ರೆಸೆಂಟ್ ಟು ದ ಫ್ಯೂಚರ್ ಯಾವುದನ್ನ ಭವಿಷ್ಯವನ್ನು ಸುಂದರವಾಗಿ ಮಾಡಬೇಕು ಅಂತ ಆದರೆ ಹಿಂದಿರುವಂತಹ ಭೂತಕಾಲದ ಬಗ್ಗೆ ಮಕ್ಕಳಿಗೆ ತಿಳಿಸಲಿಕ್ಕೆ ಪ್ರಾರಂಭ ಮಾಡಬೇಕು. ಆಗ ಮಾತ್ರ ಬ್ರಾಹ್ಮಣ ಸಮಾಜ ಸರಿಯಾದ ರೀತಿಯಲ್ಲಿ ತಯಾರಾಗುತ್ತೆ. ನಾವು ನಮ್ಮ ಕಥೆಯನ್ನು ಮಕ್ಕಳಿಗೆ ಚಾಣಕ್ಯನ ಕಥೆಯನ್ನು ಹೇಳ್ತೀವ. ಇಡೀ ನಂತರ ಸಾಮ್ರಾಜ್ಯವನ್ನು ಅಲವಡಿಸಿರುವಂತಹ ಒಬ್ಬ ಚಾಣಕ್ಯ ಒಂದು ಗುರುಕುಲದಲ್ಲಿ ಒಬ್ಬ ಸಾಮಾನ್ಯ ಅಧ್ಯಾಪಕ, 11 ಜನ ನಂದರು, ನವನಂದರಿದ್ರು, 9 ಜನ ನಂದರು, ದುಷ್ಟರಿದ್ರು, ಶಕ್ತಿವಂತರಿದ್ರು, ಸಾಮರ್ಥ್ಯವಂತರಿದ್ರು, ಅಧಿಕಾರವಂತರಿದ್ರು. ಆಗ ಎಲ್ಲ ನಂತರನ ನಾಶ ಮಾಡಿ ಆ ಸಾಮ್ರಾಜ್ಯವನ್ನು ಧ್ವಂಸ ಮಾಡಿ ಅಲ್ಲೊಬ್ಬ ಚಂದ್ರಗುಪ್ತನನ್ನ ತರಬೇಕಾದ್ರೆ ಒಬ್ಬ ಬಡ ಬ್ರಾಹ್ಮಣನಿಂದ ಮಾತ್ರ ಸಾಧ್ಯವಾಯಿತು ಅನ್ನೋದನ್ನ ನಮ್ಮ ಮಕ್ಕಳಿಗೆ ಯಾಕೆ ಹೇಳೋದಿಲ್ಲ ನಾವು? ಒಬ್ಬ ಛತ್ರಪತಿ ಶಿವಾಜಿ ಮಹಾರಾಜ ಇಡೀ ಉತ್ತರದಿಂದ ಹಿಡಿದು ದಕ್ಷಿಣದವರೆಗೆ ಮುಸಲ್ಮಾನರ ದಬ್ಬಾಳಿಕೆ ಇದ್ದಂಥ ದಿನಗಳಲ್ಲಿ, ಬಹುಮನಿ ಸುಲ್ತಾನರು ಆಳ್ವಿಕೆ ಮಾಡ್ತಿದ್ದಂಥ ದಿನಗಳಲ್ಲಿ ಬ್ರಾಹ್ಮಣತ್ವವನ್ನಲ್ಲ ಹಿಂದುತ್ವವನ್ನೇ ನಾಶ ಮಾಡ್ತಾ ಇದ್ದಂಥ ದಿನಗಳಲ್ಲಿ ಒಬ್ಬ ಬ್ರಾಹ್ಮಣ ಎದ್ದು ನಿಂತುಕೊಳ್ತಾನೆ. ಅವನು ಇಡೀ ಸಾಮ್ರಾಜ್ಯವನ್ನು ನಡೆಸುವಂತಹ ಶಕ್ತಿಶಾಲಿಯಾದಂಥ ಛತ್ರಪತಿ ಶಿವಾಜಿ ಮಹಾರಾಜನ ತಯಾರು ಮಾಡಿರುವಂಥವನು ಒಬ್ಬ ಬ್ರಾಹ್ಮಣ ಸಮರ್ಥರಾದ ಅನ್ನೋದನ್ನು ನಮ್ಮ ಮಕ್ಕಳಿಗೆ ನಾವು ತಿಳಿಸ್ತೀವ. ಇಡೀ ಸಾಮ್ರಾಜ್ಯ, ವಿಜಯನಗರದ ಸಾಮ್ರಾಜ್ಯ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನು ರಸ್ತೆ ಪಕ್ಕಗಳಲ್ಲಿಟ್ಟು ಅಕ್ಕಿ ಗೋಧಿಗಳಂತೆ ಮಾರಾಟ ಮಾಡ್ತಾ ಇದ್ದಂತ ಶ್ರೇಷ್ಠವಾದಂತಹ ಒಂದು ಸಾಮ್ರಾಜ್ಯ ನಮ್ಮ ದೇಶದೊಳಗೆ ಇತ್ತು. 250 ವರ್ಷಗಳ ಕಾಲ ಆ ಸಾಮ್ರಾಜ್ಯ ನಡೀತು. ಆ ಸಾಮ್ರಾಜ್ಯವನ್ನು ಪ್ರಾರಂಭ ಮಾಡಿರುವಂತವರು ಶೃಂಗೇರಿಯ ವಿದ್ಯಾರಣ್ಯರು. ಒಬ್ಬ ಮಹಾನುಭಾವ ಬ್ರಾಹ್ಮಣನ ಕಾರಣದಿಂದ ಸಾಮ್ರಾಜ್ಯ ಅಷ್ಟು ಭವ್ಯವಾಗಿ ನಡೆಯಿತು ಅನ್ನೋದನ್ನ ನಮ್ಮ ಮಕ್ಕಳಿಗೆ ನಾವು ತಿಳಿಸುವಂತ, ನಾವು ಮಾಡುವಂತ ಪ್ರಯತ್ನವನ್ನ ಪತ್ರಕರ್ತರು ನಾವು ಮಾಡ್ತೀವ. ನಮ್ಮ ಬಗ್ಗೆ ನಾವು ಯೋಚನೆಯನ್ನ ಮಾಡಬೇಕು. ಎಲ್ಲೋ ಮನುಸ್ಮೃತಿ ಬಗ್ಗೆ, ಸ್ತ್ರೀ ಸ್ವಾತಂತ್ರ್ಯ ಮರದಿನದ ಬಗ್ಗೆ ಚರ್ಚೆ ಆಗುತ್ತೆ. ಚರ್ಚೆ ಆಗೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ಒಳ್ಳೆಯ ಸಾವಿರ ಒಳ್ಳೆ ಸಂಗತಿಗಳಿದೆ, ಅದ್ರ ಬಗ್ಗೆ ನಾವು ಯಾಕೆ ಹೇಳೋದಿಲ್ಲ ಸಮಾಜಕ್ಕೆ? ಅದರ ಬಗ್ಗೆ ನಾವು ಯಾಕೆ ತಿಳಿಸಿಕೊಡೋದಿಲ್ಲ? ನನಗೇನೊಂದು ಬೇಕು, ನನಗೆ ಯಾವುದೊಂದು ಬ್ರಾಹ್ಮಣ ನಿಗಮ ಬೇಕು, ಅದರಲ್ಲೊಬ್ಬ ಸದಸ್ಯನಾಗಬೇಕು, ಒಂದಷ್ಟು ದುಡ್ಡು ಬೇಕು, ನನ್ನ ಮಕ್ಕಳಿಗೆ ಬೇಕು ಅಂತ ನಾನು ಯಾಕೆ ಕೇಳಬೇಕು? ನನ್ನ ಸಮಾಜ ಯಾಕೆ ಕೇಳಬೇಕು? ನನ್ನ ಸಮಾಜ ಸ್ವಾಭಿಮಾನ ಸಂಪನ್ನ ಸಮಾಜವಾಗಿ ಎದ್ದು ನಿಲ್ಲಬೇಕು ಅನ್ನುವಂಥ ರೀತಿಯಲ್ಲಿ ಹಿಂದೂ ಸಮಾಜದ ಜೊತೆಗೆ ಬ್ರಾಹ್ಮಣ ಸಮಾಜವನ್ನು ತಯಾರು ಮಾಡಬೇಕು. ಜಗತ್ತಲ್ಲಿ ಯಾರಿಗೂ ಅನ್ಯಾಯ ಮಾಡದೇ ಇದ್ದಂತ ಯಾವುದಾದ್ರೂ ಒಂದು ಪ್ರಭಾವಿ ಸಮಾಜ ಇದ್ದರೆ ಅದು ಬ್ರಾಹ್ಮಣ ಸಮಾಜ ಅಂತ ನಮ್ಮ ಮಕ್ಕಳಿಗೆ ಯಾಕೆ ಹೇಳೋದಿಲ್ಲ ನಾವು? ವೇದಗಳು, ಉಪನಿಷತ್ತುಗಳು, ಶ್ರೇಷ್ಠವಾದಂತಹ ಗ್ರಂಥಗಳ ಬಗ್ಗೆ ಬರೆದಿರುವಂತವರು ಈ ದೇಶದಲ್ಲಿ ಶ್ರೇಷ್ಠರಾದಂತಹ ವ್ಯಕ್ತಿಗಳು ಬ್ರಾಹ್ಮಣರೇ ಎನ್ನುವುದನ್ನು ನಾವು ಮರಿಬಾರದು. ನಮ್ಮ ಮಕ್ಕಳಿಗೆ ಇದನ್ನು ತಿಳಿಸುವಂತ ಕೆಲಸವನ್ನು ಮಾಡ್ತೀವ. ಕೇವಲ ಪುರಾಣದಿಂದ, ಇತಿಹಾಸದಿಂದ ಅಷ್ಟೇ ಅಲ್ಲ, ಇಡೀ ಜಗತ್ತಲ್ಲಿ ಪರಿವರ್ತನೆ ಮಾಡುವಂತಹ ಆಧುನಿಕ ದಿನಗಳಲ್ಲಿ ಇವತ್ತಿರುವಂತಹ CEO ಯಾವ್ಯಾವ ದೊಡ್ಡ ದೊಡ್ಡ ಕಂಪನಿಗಳಿದೆ, ಆ ಕಂಪನಿಗಳ ಎಲ್ಲ CEO ಬ್ರಾಹ್ಮಣರೇ ಎನ್ನುವುದನ್ನು ನಮ್ಮ ಮಕ್ಕಳಿಗೆ ನಾವು ತಿಳಿಸುವುದಿಲ್ಲ. ಹಾಗಾದ್ರೆ ಹೀಗೆ ಪರಿವರ್ತನೆ ತರುವಂತಹ ಶಕ್ತಿ ಯಾವುದಾದ್ರೂ ಒಂದು ಸಮಾಜಕ್ಕೆ ಇದ್ರೆ ಅದು ಬ್ರಾಹ್ಮಣ ಸಮಾಜ. ಈ ಬ್ರಾಹ್ಮಣ ಸಮಾಜದ ಬಗ್ಗೆ ನಾವು ಅಳುವ ಸಮಾಜ ಅಲ್ಲ, ಆಳುವ ಸಮಾಜ. ನಾವು ಆಳದೇ ಇರಬಹುದು, ಆಳುವಂತವನ್ನ ಮೇಲೆ ತಂದು ಕೂರಿಸುವ ಶಕ್ತಿ ಈ ಸಮಾಜಕ್ಕೆ ಇದೆ. ಅದಕ್ಕೋಸ್ಕರ ಉದಾಹರಣೆಗಳು 100 ಇದೆ. ಅದನ್ನು ನಮ್ಮ ಮಕ್ಕಳಿಗೆ ನಾವು ತಿಳಿಸಬಲ್ವಾ? ಅದನ್ನು ನಾವು ಪ್ರಚಾರ ಮಾಡಬಲ್ವಾ? ನಾವು ನಮ್ಮ ಸಮಾಜವನ್ನು ಜಾಗೃತವಾಗಿರೋದಕ್ಕೆ ಪ್ರಯತ್ನವನ್ನು ಮಾಡಬಲ್ವಾ? ಅದು ಇವತ್ತು ಆಗಬೇಕಾದಂಥ ಕೆಲಸ ಇದೆ. ನಮ್ಮ ಪತ್ರಕರ್ತರ ಒಂದು ದೊಡ್ಡ ಸಮೂಹ ಇದೆ. ಏನು ಬೇಕಾದರೂ ಪರಿವರ್ತನೆ ತರಬಹುದಾಗಿರುವಂತಹ ಪತ್ರಕರ್ತರಿದ್ದಾರೆ. ಒಬ್ಬ ಅರುಣ್ ಶೌರಿ ಪತ್ರಕರ್ತರಿದ್ದರು. ಇಡೀ ಸರ್ಕಾರವನ್ನು ನಡುಗಿಸಿದರು ಒಬ್ಬ ಅರುಣ್ ಶೌರಿ. ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ ಬರೆದಿರುವಂತಹ ಒಬ್ಬ ಲೇಖಕ ಶುಮಾಕೂರ್ ಅನ್ನುವಂಥವರು ಇಡೀ ಸಣ್ಣ ಸಂಗತಿಗಳಲ್ಲಿ ಏನು ಅದ್ಭುತವಾದ ಶಕ್ತಿ ಇದೆ ಅಂತ ಹೇಳಿದ. ಮ್ಯಾನ್ ದಿ ಅನ್ನೋನ್ ಅನ್ನುವ ಪುಸ್ತಕ ಬರೆದಿರುವಂತಹ ಒಬ್ಬ
ನಮ್ಮ ಮಕ್ಕಳಿಗೆ ಇದರ ಬಗ್ಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೀವ? ನಮ್ಮ ಲೇಖನಗಳಲ್ಲಿ, ನಮ್ಮ ಚರ್ಚೆಗಳಲ್ಲಿ, ನಮ್ಮ ಮಾತುಕತೆಗಳಲ್ಲಿ ಬ್ರಾಹ್ಮಣತ್ವದ ಅತ್ಯಂತ ವಿಶಾಲವಾದಂತಹ ಅಂಶಗಳನ್ನು ತಿಳಿಸುವಂತ ಕೆಲಸ ಬ್ರಾಹ್ಮಣರಿಂದ ಆಗತ್ತಾ? ನಾವು ಇದನ್ನ ಯೋಚನೆಯನ್ನು ಮಾಡಬೇಕು. ಪುರಾಣದಲ್ಲಿ ವಸಿಷ್ಠರಂತ ಒಬ್ಬ ಶ್ರೇಷ್ಠ ಬ್ರಾಹ್ಮಣರಿದ್ರು. ಆ ವಸಿಷ್ಠರಿಗೆ ಅವಮಾನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಜನಾಗಿದ್ದಂಥ ವಿಶ್ವಾಮಿತ್ರ ಅವರ ಆಶ್ರಮಕ್ಕೆ ಬರ್ತಾನೆ. ಸಾವಿರಾರು ಆನೆಗಳು, ಸಾವಿರಾರು ಕುದುರೆಗಳು, ಲಕ್ಷಾಂತರ ಸೈನಿಕರಿಗೆ ಅನ್ನವನ್ನು ಹಾಕುವ ಕಾರಣಕ್ಕೋಸ್ಕರ ವಸಿಷ್ಠರ ಆಶ್ರಮದಿಂದ ನಂದಿನಿಯನ್ನು ವಶಪಡಿಸಿಕೊಳ್ಳೋದಕ್ಕೆ ಬಂದಂತ ವಿಶ್ವಾಮಿತ್ರ ಸೋತು ಸುಣ್ಣವಾಗ್ತಾನೆ ವಿನಃ ಏನೂ ಆಗೋಕ್ಕೆ ಸಾಧ್ಯ ಆಗಲಿಲ್ಲ. ಅವನು ಗೆಲ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಕ್ಷತ್ರಿಯನಾಗಿದ್ದಂಥ ವಿಶ್ವಾಮಿತ್ರ ಯೋಚನೆ ಮಾಡಿದ, ಬ್ರಾಹ್ಮಣನಾದಂಥ ವಸಿಷ್ಠರನ್ನ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಸಾವಿರ ವರ್ಷಗಳವರೆಗೆ ತಪಸ್ಸನ್ನು ಮಾಡಿ ಬ್ರಹ್ಮರ್ಷಿ ಪದವಿಯನ್ನು ಪಡೆದು ಪುನಃ ವಸಿಷ್ಠರ ಹತ್ರ ಬಂದು ಬ್ರಹ್ಮರ್ಷಿಯ ಪದವಿಯನ್ನು ಪಡೆದ. ಆಗ ಒಂದೊಂದು ವಾಕ್ಯವನ್ನು ಹೇಳ್ತಾನೆ, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅಂತ ಹೇಳಿರುವಂಥವನು ವಿಶ್ವಾಮಿತ್ರ. ಕ್ಷತ್ರಿಯ ಬಲಕ್ಕೆ ಧಿಕ್ಕಾರ ಇರಲಿ, ಬ್ರಾಹ್ಮಣ ಶಕ್ತಿ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಹೇಳಿರುವಂಥವನು ವಿಶ್ವಾಮಿತ್ರ ಬ್ರಹ್ಮರ್ಷಿಯಾದ. ಈ ರೀತಿ ನಾವು ಯೋಚನೆ ಮಾಡಿ ನಮ್ಮ ಮಕ್ಕಳಿಗೆ ಇದರ ಬಗ್ಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೀವ? ನಮ್ಮ ಸಮಾಜಕ್ಕೆ ನಮ್ಮ ಶ್ರೇಷ್ಠತೆಯ ಬಗ್ಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೀವ? ನಾವು ತಯಾರಾಗಿದ್ದೀವ? ನಾನಿವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಗಾಯತ್ರಿ ಮಾಡಿ ವಿಷ್ಣು ಸಹಸ್ರನಾಮ ಮಾಡಿಯೇ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನಾನು ಸುಮ್ಮನೆ ಬಂದಿಲ್ಲ. ನಾನು ಒಂದು ದಿವಸ ಇವತ್ತು ಬಂದಿನಿ ಅಂತಲ್ಲ, ಪ್ರತಿನಿತ್ಯ 3 ಗಂಟೆಗೆ ಫ್ಲೈಟಿಗೆ ಹೋಗಬೇಕು ಅಂದ್ರೆ 1 ಗಂಟೆಗೆ ಹೇಳಿ ಸ್ನಾನ ಮಾಡಿ ಪೂಜೆ ಮಾಡಿ ಗಾಯತ್ರಿ ಹೇಳಿ ವಿಷ್ಣು ಸಹಸ್ರನಾಮ ಹೇಳಿಯೇ ಮನೆಯಿಂದ ಹೊರಗಡೆ ಹೊರಡ್ತೀವಿ. ಎಷ್ಟು ಜನ ಬ್ರಾಹ್ಮಣರು ಇದನ್ನು ಮಾಡ್ತಾರೆ? ಎಷ್ಟು ಜನ ಬ್ರಾಹ್ಮಣರಿಗೆ ಇದನ್ನು ಮಾಡಬೇಕು ಅನ್ನೋಂಥ ಒಂದು ಆಗ್ರಹ ಇದೆ. ನಾವು ಬ್ರಾಹ್ಮಣಿಕೆಯನ್ನು ಆಳ್ವಿಕೆ ಆಚರಣೆ ಮಾಡೋದಿಲ್ಲ. ಬ್ರಾಹ್ಮಣರು ಚೆನ್ನಾಗಿರಲಿ ಅಂತ ಭಾಷಣವನ್ನು ಮಾಡ್ತೀವಿ. ನಾನು ವೈಯಕ್ತಿಕವಾಗಿ ಬ್ರಾಹ್ಮಣ. ಇವತ್ತು ಊಟಕ್ಕೆ ಮಂತ್ರ ಹೇಳಬೇಕು ಅಂದ್ರೆ ಎಷ್ಟು ಜನ ಮಂತ್ರ ಹೇಳೋದಕ್ಕೆ ತಯಾರಾಗಲಿ? ನಾವು ಬ್ರಹ್ಮಾರ್ಪಣಂ ಬ್ರಹ್ಮ ಹವಿ ಬ್ರಹ್ಮಾಗ್ನೋ ಬ್ರಹ್ಮನಾವತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಅಂತ ಹೇಳಬೇಕಾದಂತ ನಾವೆಲ್ಲಿ ಮಂತ್ರ ಹೇಳಿ ಊಟ ಮಾಡ್ತೀವಿ? ಭಗವದ ಅಂತ ನಾವೇ ತಿಂತೀವಿ. ಹೇಗಿನ್ನು ನಾವು ಬ್ರಾಹ್ಮಣಿಕೆಯನ್ನು ಸಮಾಜದಲ್ಲಿ ತರೋದಕ್ಕೆ ಸಾಧ್ಯ ಇದೆ? ನಾವು ತರಬೇಕಾದ್ರೆ ನಮ್ಮ ಕರ್ತವ್ಯವನ್ನು ಪಾಲನೆಯನ್ನು ಮಾಡಬೇಕು. ಆಗ ಮಾತ್ರ ನಾವೇನಾದರೂ ತರಲಿಕ್ಕೆ ಸಾಧ್ಯ ಇದೆ. ನಾವು ತಯಾರಾಗಬೇಕು. ನಾನು ಬ್ರಾಹ್ಮಣತ್ವದ ಪ್ರತೀಕ, ನಾನು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನು ಕಿತ್ತು ಬಿಸಾಕ್ತೀನಿ. ನಾನು ನನ್ನ ಸಮಾಜದಲ್ಲಿ ಹಿಂದುತ್ವದ ಬಗ್ಗೆ, ಬ್ರಾಹ್ಮಣತ್ವದ ಬಗ್ಗೆ ಜಾಗೃತನಾಗ್ತೀನಿ ಅನ್ನುವಂಥ ದೃಷ್ಟಿಕೋನವನ್ನು ನಾವು ಬೆಳೆಸಿಕೊಳ್ಳಬೇಕು. ಅದಕ್ಕೋಸ್ಕರ ನಮ್ಮ ಹಿರಿಯರು ಹೇಳಿದರು, ಅಗ್ರತಶ್ಚತುರೋ ವೇದಾಃ ಪುಷ್ಟತಃ ಸಶರಂ ಧನುಃ ಇದಂ ಬ್ರಾಹ್ಮ್ಯಂ ಇದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ ಅಂತ ನಮಗೆ ಹೇಳಿದ್ದಾರೆ. ಅಗ್ರತಶ್ಚತುರೋ ವೇದಾಃ, 4 ವೇದಗಳು ನಮ್ಮ ಬಾಯಲ್ಲಿ ಇರಬೇಕು. ಬಿಲ್ಲು ಬಾಣಗಳು ನನ್ನ ಬೆನ್ನಿನಲ್ಲಿ ಇದೆ. ನಾನು ಮನಸ್ಸು ಮಾಡಿದರೆ ಬಾಣವನ್ನು ಬಿಡಬಲ್ಲೆ, ಶಾಪವನ್ನು ಕೊಡಬಲ್ಲ. ಇದು ಬ್ರಾಹ್ಮಣತ್ವ, ಇದು ಶ್ರೇಷ್ಠತ್ವ. ಇದು ಈ ಸಮಾಜಕ್ಕೆ ತಿಳಿಸುವಂತ ಅವಶ್ಯಕತೆ ಪತ್ರಕರ್ತರಾದ ನಮ್ಮ ಮೇಲೆ ಇದೆ. ನಾವೆಲ್ಲರೂ ಸಹಿತ ನಮಗೆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ ಬ್ರಾಹ್ಮಣತ್ವದ ಬಗ್ಗೆ. ಅಯ್ಯೋ ಹೀಗಿರಬೇಕನ, ನಾನು ಯಾಕೆ ಸುಮ್ಮನೆ ಪೈಜಾಮ ಪಂಚೆ ಉಟ್ಕೊಂಡು ಹೋಗಲಿ? ನಮ್ಮ ಮನೆಯ ಧಾರ್ಮಿಕ ಕಾರ್ಯವನ್ನು ನಾನು ಬ್ರಾಹ್ಮಣತ್ವದಲ್ಲೇ ಮಾಡ್ತೀನಿ ಎಂಬ ಸಂಕಲ್ಪವನ್ನು ಮಾಡಬಲ್ವ ನಾವು ಯೋಚನೆ. ನಾನು ಪ್ಯಾಂಟು, ಶೂಸು, ಕೋಟು, ಬೂಟು, ಹ್ಯಾಟು ಹಾಕೊಂಡು ಮಾಡ್ತೀನೋ ಅಥವಾ ನನ್ನ ದೇಶದ, ನನ್ನ ಸಮಾಜದ ವೇಷಭೂಷಣಗಳನ್ನು ಧರಿಸ್ತೀವೋ? ನಾವು ಅದನ್ನು ಯೋಚನೆಯನ್ನು ಮಾಡಬೇಕಾದಂಥ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಬ್ರಾಹ್ಮಣತ್ವ ಅನ್ನುವಂಥದ್ದು ಕೇವಲ ಪುಸ್ತಕದ ಬದನೆಕಾಯಿ ಅಲ್ಲ, ಜೀವನದ ಸಿದ್ಧಾಂತ ಇದು, ಜೀವನದ ಶ್ರೇಷ್ಠತ್ವ ಇದು. ಇಡೀ ಜೀವ ಜಗತ್ತುಗಳು ಸಹಿತ ಪಾಲನೆ ಮಾಡಬಹುದಾಗಿರುವಂತಹ ಸಾತ್ವಿಕ ಸಂಘಟನೆ ಇರುವಂತಹ ಬ್ರಾಹ್ಮಣೀಯ ಶಕ್ತಿಯನ್ನು ಪಾಲನೆ ಮಾಡುವ ಕರ್ತವ್ಯ ನಮ್ಮದಿದೆ. ಆ ದಿಕ್ಕಲ್ಲಿ ನಾವು ಪ್ರಯತ್ನವನ್ನು ಮಾಡುವಂತ ಅವಶ್ಯಕತೆ ಇದೆ. ಆಗ ಮಾತ್ರ ಬ್ರಾಹ್ಮಣಿಗೆ ಉಳಿಯುತ್ತೆ, ಆಗ ಮಾತ್ರ ಬ್ರಾಹ್ಮಣರು ಉಳಿತಾರೆ. ಈಗಲೇ ಹಿಂದೂ ಸಮಾಜದ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ, ಇನ್ನು ಬ್ರಾಹ್ಮಣರ ಸಂಖ್ಯೆ ಅದಕ್ಕಿಂತಲೂ ಕಡಿಮೆ ಆಗ್ತಾ ಇದೆ. ನಮ್ಮ ಹೆಣ್ಣು ಮಕ್ಕಳು ಯಾರು ಸಹಿತ ಬ್ರಾಹ್ಮಣರನ್ನ ಮದುವೆ ಆಗುವುದಿಲ್ಲ ಅಂತ ಸಂಕಲ್ಪವನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಹುಡುಕಿ ನೋಡಿಬೇಕಾದ್ರೆ ಅವರಿಗೆ ಬ್ರಾಹ್ಮಣರು ಬೇಡ, ಬೇರೆ ಯಾರಾದರೂ ಬೇಕು ಅಂತ ಅನಿಸಕ್ಕೆ ಶುರುವಾಗಿದೆ. ಯಾಕೆ ಶುರುವಾಗಿದೆ ಸ್ವಾಮಿ? ಯಾಕೆ ಈ ರೀತಿಯ ಭಾವನೆಗಳು ನಮ್ಮ ಹೆಣ್ಣು ಮಕ್ಕಳಲ್ಲಿ ಬರಲಿಕ್ಕೆ ಶುರುವಾಗಿದೆ? ಸ್ವಲ್ಪ ಅಧ್ಯಯನವನ್ನು ಮಾಡಿ, ಸ್ವಲ್ಪ ಚರ್ಚೆಯನ್ನು ಮಾಡಿ, ಒಳ್ಳೆ ರೀತಿಯಲ್ಲಿ ಯೋಚನೆಯನ್ನು ಮಾಡಿ ನಾವು ಪರಿವರ್ತನೆ ತರುವ ಹರಿಕಾರರಾಗಬೇಕೇ ವಿನಃ ಕೇವಲ ಅಳುತ್ತಾ ಕೂರುವಂತ ಅಳುಬೂಸಿಗಳಾಗಬಾರದು. ನಾವು ಪರಿವರ್ತನೆಯನ್ನು ತರ್ತೀನಿ, ಸಮಾಜದಲ್ಲಿ ಸುಧಾರಣೆಯನ್ನು ತರ್ತೀನಿ, ಶಾಸ್ತ್ರದಿಂದ ಕೂಡಿದ ಬ್ರಾಹ್ಮಣರನ್ನು ತಯಾರು ಮಾಡ್ತೀನಿ, ಹಾಗೆ ಶಾಸ್ತ್ರದಿಂದ ಕೂಡಿದ ಬ್ರಾಹ್ಮಣರನ್ನು ತಯಾರು ಮಾಡ್ತೀನಿ ಎನ್ನುವ ಸಂಕಲ್ಪವನ್ನು ಮಾಡೋಣ. ಆಗ ಮಾತ್ರ ಈ ಸಮಾಜ ಸುಧಾರಣೆ ಆಗುತ್ತೆ, ಆಗ ಮಾತ್ರ ಪರಿವರ್ತನೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅಂತ ಶಕ್ತಿಯನ್ನ ತಾಯಿ ಭಾರತ ಮಾತೆ, ತಾಯಿ ಸರಸ್ವತಿ, ತಾಯಿ ಶಾರದೆ, ತಾಯಿ ಲಕ್ಷ್ಮಿ ನಮಗೆಲ್ಲ ಕೊಡ್ಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಭಾರತ್ ಮಾತಾ ಕಿ
ಬಹಳ